ರಾಜ್ಯದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಬಗ್ಗೆ ಕಾಳಜಿ ಇಲ್ಲದ ವೃದ್ಧಿಯಹೀನ ಸರ್ಕಾರದಿಂದ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಸಾಲು ಸಾಲು ಬಾಣಂತಿಯರು ಮಕ್ಕಳು ಸಾಯುತ್ತಿದ್ದಾರೆ. ಸಾವನ್ನ ತಡೆಯುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಎಂದು ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಡಾ ಮಂಜುಳಾ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ತಾಲೂಕಿನ ಆಡೂರು ಗ್ರಾಮದ ಮೃತ ಬಾಣಂತಿ ರೇಣುಕಾ ಪ್ರಕಾಶ್ ಹಿರೇಮನಿ ಕುಟುಂಬದವರ ಮನೆಗೆ ಬಿಜೆಪಿ ಪಕ್ಷದ ಮಾಜಿ ಸಚಿವರಾದ ಹಾಲಪ್ಪ ಆಚಾರ್, ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕ ಶಾಸಕ ದೊಡ್ಡನಗೌಡ ಪಾಟೀಲ್, ಶಾಸಕ ಡಾ ಅವಿನಾಶ್ ಜಾಧವ್, ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ಡಾ ಬಸವರಾಜ್ ಕ್ಯಾವಿಟರ್, ಬಿಜೆಪಿ ಜಿಲ್ಲಾಧ್ಯಕ್ಷ ನವೀನ್ ಗುಳ್ಳಗನವರ್ ಅವರನ್ನ ಒಳಗೊಂಡ ಸತ್ಯ ಶೋಧನಾ ತಂಡದೊಂದಿಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ. ಬಳಿಕ ಮಾತನಾಡಿದ ಡಾ ಮಂಜುಳಾ, ಕೇಂದ್ರ ಸರ್ಕಾರದ ಮಾತೃವಂದನಾ, ಪೋಷಣ ಅಭಿಯಾನ, ಜನನಿ ಸುರಕ್ಷಾ ಯೋಜನೆ ಯಾವುದನ್ನ ಸರಿಯಾಗಿ ಅನುಷ್ಠಾನ ಮಾಡದೆ ರಾಜ್ಯ ಸರ್ಕಾರ ವಿಫಲಗೊಳಿಸಿದೆ. ಆರೋಗ್ಯ ಇಲಾಖೆಯಲ್ಲಿ ಅತಿ ಕಳಪೆ ಗುಣಮಟ್ಟದ ಔಷಧಿ ಪೂರೈಕೆ ಆಗುತ್ತಿದೆ. ಇಲಾಖೆಯಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿದೆ ಎಂದು ಆರೋಪಿಸಿದರು. ಮಹಿಳೆಯ ಬಾಣಂತಿಯ ಸಾವಿಗೆ ಹೋಗಿ ತಮಗೊಂದು ಹೃದಯ ಇದೆ ಅಂತೇಳಿ ಇವತ್ತು ರಾಜ್ಯದಲ್ಲಿ ಪ್ರೂವ್ ಮಾಡಿಲ್ಲ. ಅದನ್ನು ಉಗ್ರವಾಗಿ ಒಂದು ದಲಿತ ಹೆಣ್ಮಗಳು ಮನೆ ಮುಂದೆ ಕುತ್ಕೊಂಡು ಖಂಡಿಸ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಶಾಸಕರು ಬಹಳ ಬುದ್ಧಿವಂತರು, ಎಲ್ಲಿ ಹೋಗಿದ್ದಾರೆ ಉಳ್ಕೊಡಿ ಅನ್ನುವಂತ ಪ್ರಶ್ನೆನ ನಾನು ಕೇಳ್ತಾ ಇದ್ದೀನಿ. ಇಲ್ಲಿಯ ಏನು ಜಿಲ್ಲಾ ಉಸ್ತುವಾರಿ ಸಚಿವರು, ಇವ್ರಿಗೆಲ್ಲ ಮಾನವೀಯತೆ ಇದೆ ಅಂತ ನಾನು ಕೇಳಕ್ ಬಯಸ್ತೀನಿ. ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣ ಸಚಿವರನ್ನ ಜನ್ಮ ಜಾಲಾಡಿದ್ರು ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು, ಡಾಕ್ಟರ್ ಅಶ್ವಥ್ ನಾರಾಯಣರು, ನಮ್ಮೆಲ್ಲ ಶಾಸಕರು ಯಾವ್ದ್ರಲ್ಲಿ ಸುವರ್ಣಸೌಧದಲ್ಲಿ ತಲೆ ತಗ್ಗಿಸ್ಕೊಂಡು ಕೂತಿದ್ರು. ತಲೆ ಎತ್ತಿ ಮಾತಾಡೋ ಧೈರ್ಯ ತೋರಿಸಿ, ಇಲ್ಲ ಮನೆಗೆ ಹೋಗಿ ನೀವು ಕುಟುಂಬ ಆರೋಗ್ಯ ಸಚಿವ ಏನಿದ್ದೀರಾ ದಿನೇಶ್ ಗುಂಡೂರಾವ್ ಶುಡ್ ಗೋ ಬ್ಯಾಕ್. ಇದು ನಮ್ಮ ಒತ್ತಾಯ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್, ನಿಮ್ ಸಮಸ್ಯೆ ನೀವು ಬಗೆಹರಿಸ್ಕೊಳ್ಳಿ, ನೀವು ಮನೆಗೆ ಹೋಗಿ. ಮತ್ತು ರಾಜ್ಯ ಮಹಿಳಾ ಆಯೋಗ HD ಕುಮಾರಸ್ವಾಮಿ ಅವ್ರು ಯಾವ್ದೋ ಮಾತಾಡಿದ್ರು ಅಂತೇಳಿ ಸುಮೋಟೋ ಕೇಸ್ ಫೈಲ್ ಮಾಡುತ್ತೆ, ಯಾವ್ದೋ ಕೆಲ್ಸಕ್ಕೆ ಬರ್ದಿರೋ ವಿಚಾರದಲ್ಲಿ. ಇವತ್ತು ಅದು ಬದುಕಿದೆಯಾ, ಮಹಿಳೆಯರ ಪರವಾಗಿ ಬಂದಿದೆಯಾ, ಎಲ್ಲಾದ್ರೂ ಮಹಿಳೆಯರ ಸಾವಿನ ಬಾಕ್ಲನ್ನ ತಟ್ಟೋದಕ್ಕೆ ಬಂದಿಲ್ಲ ಯಾರು ಕಷ್ಟ ಕೆಳಕ್ಕೆ? ಇಂಥ ಹೃದಯಹೀನ ಸರ್ಕಾರ, ಭ್ರಷ್ಟಾಚಾರಿಗಳ ಸರ್ಕಾರ ಇರೋದ್ರಿಂದ ಇವತ್ತು ಮನೆಯಲ್ಲಿ ಇವತ್ತು ನಮ್ಮ ತಾಯಂದ್ರು ಹೆಣ್ಮಕ್ಳು ಸಾಯ್ತಿದ್ದಾರೆ. ಮದುವೆ ಆಗಿ 11.5 ತಿಂಗಳಲ್ಲಿ ಹೆಂಡತಿ ಮತ್ತು ಮಗುನ್ ಕಳ್ಕೊಂಡಿದೆ. ಆ ಕುಟುಂಬ ಬದುಕಬೇಕಾ? ಏನು ಮುಂದೆ ಅವರಿಗೆ ದಾರಿ? ಇದನ್ನ ಈ ರಾಜ್ಯ ಸರ್ಕಾರ ಬರೀ ಕಿವುಡ ಅಷ್ಟೆಲ್ಲ ಕತ್ತೆ ಕೂಡ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ, ನಿಮಗೇನಾದ್ರೂ ಒಂದು ಘನತೆ ಅಂತಿದ್ರೆ, ಹೃದಯವಂತಿಕೆ ಅಂತಿದ್ರೆ ಬಂದವ್ರಿಗೆ ಪರಿಹಾರ ಕೊಡಿ. ಆ ಕುಟುಂಬಕ್ಕೆ ಧೈರ್ಯ ಹೇಳಿ, ಮುಂದೆ ಆಗೋ ಸಾವನ್ನ ನೀವು ತಡೀರಿ ಅನ್ನೋ ಒತ್ತಾಯ ಮಾಡಿ ನಾವು ಇಲ್ಲಿಂದ ಮುಂದೆ ಹಾಸ್ಪಿಟ್ಲಿಗೆ ಹೋಗಿ ಶಾಸಕ ಶೈಲೇಂದ್ರ ಬಾಳ್ತಲೆ ಮಾತನಾಡಿ, ರಾಜ್ಯ ಸರ್ಕಾರ ಬಾಣಂತಿಯರು ಮತ್ತು ಮಕ್ಕಳ ಸಾವಿನ ವಿಷಯಗಳನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾನವೀಯತೆ ಇಲ್ಲದ ಶಾಸಕರು. ಉಸ್ತುವಾರಿ ಮಂತ್ರಿ ಸೌಜನ್ಯಕ್ಕಾದರೂ ಕುಟುಂಬದವರನ್ನ ಭೇಟಿ ಮಾಡಿಲ್ಲ ಎಂದು ಆರೋಪಿಸಿದರು. ಸಂಜೆ ವೇಳೆಗೆ ಮೃತ ಮಹಿಳೆಗೆ ಮನೆಗೆ ಭೇಟಿ ಕೊಟ್ಟ ಶಾಸಕ ಬಸವರಾಜ ರಾಯರೆಡ್ಡಿ ಕುಟುಂಬದವರಿಗೆ ಸರ್ಕಾರದ ನೆರವಿನ ಭರವಸೆ ನೀಡಿದರು. ಬಳಿಕ ಮಾತನಾಡಿ, ಬಿಜೆಪಿ ಪಕ್ಷದವರು ಪ್ರತಿ ವಿಷಯದಲ್ಲೂ ರಾಜಕೀಯ ಮಾಡುತ್ತಿದ್ದಾರೆ. ಬಾಣಂತಿಯರ ಸಾವಿನ ಪ್ರಕರಣಗಳು ಹಿಂದೆಯೂ ನಡೆದಿವೆ. ಇಲ್ಲಿ ಬರೀ ರಾಜಕೀಯ ಆರೋಪ ಪ್ರತ್ಯಾರೋಪ ಮಿತಿ ಮೀರಿದೆ ಎಂದರು. ವರದಿ ಈರಯ್ಯ, ಕುರ್ತಕೋಟೆ, ಕೂಕನೂರ.